ಇವುಗಳನ್ನು ಮಾಡಿದರೆ ಕ್ಷಣಿಕ ಸುಖ ಸಿಗುತ್ತದೆ ಎನ್ನುತ್ತಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯರನ್ನು ಜ್ಞಾನ ಭಂಡಾರವೆಂದರೆ ತಪ್ಪಾಗಲಾರದು. ಆಚಾರ್ಯ ಚಾಣಕ್ಯರ ತತ್ವಗಳು ಒಬ್ಬ ವ್ಯಕ್ತಿಯನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬರುತ್ತದೆ. ಪಾಪ, ಹಿಂಸೆ, ಅಧರ್ಮದಂತಹ ಕಾರ್ಯಗಳನ್ನು ಮಾಡುವುದನ್ನು ನಿಯಂತ್ರಿಸುತ್ತದೆ. ಚಾಣಕ್ಯರ ನೀತಿಗಳನ್ನು ಜೀವನದಲ್ಲಿ ಸರಿಯಾಗಿ ಬಳಸಿಕೊಂಡರೆ ಒಬ್ಬ ವ್ಯಕ್ತಿಯು ಅನೇಕ ತೊಂದರೆಗಳಿಂದ ಮುಕ್ತನಾಗುತ್ತಾನೆ. ಬಿಕ್ಕಟ್ಟನ್ನು ನಿವಾರಿಸುವಲ್ಲಿ ಚಾಣಕ್ಯರ ನೀತಿಗಳು ಬಹಳ ಪ್ರಯೋಜನಕಾರಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನವು ಯಾವಾಗಲೂ ಸಂತೋಷದಿಂದ ತುಂಬಿರಬೇಕೆಂದು ಬಯಸುತ್ತಾನೆ. ಆದರೆ ಜೀವನದ ಎಲ್ಲ ಅಂಶಗಳ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಚಾಣಕ್ಯರು ಮಾನವ ಜೀವನದಲ್ಲಿ ಕ್ಷಣಿಕ ಸಂತೋಷವನ್ನು ನೀಡುವ ಕೆಲವು ವಿಷಯಗಳಿವೆ ಎಂದು ಹೇಳಿದ್ದಾರೆ. ಇವುಗಳ ಅಭ್ಯಾಸವನ್ನು ಮಾಡಬೇಡಿ. ಒಂದು ವೇಳೆ ಮಾಡಿದರೆ ವ್ಯಕ್ತಿಯು ಸಮಸ್ಯೆಗಳಿಂದ ಸುತ್ತುವರಿಯುತ್ತಾನೆ. ಕ್ಷಣಿಕ ಸಂತೋಷವನ್ನು ನೀಡುವ ವಿಚಾರಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಕೆಡುಕರ ಸ್ನೇಹ ಅಥವಾ ಕೆಟ್ಟವರನ್ನು ಪ್ರೀತಿಸುವುದು. ಚಾಣಕ್ಯರ ಪ್ರಕಾರ ವ್ಯಕ್ತಿಯ ನಡವಳಿಕೆ ಮತ್ತು ವ್ಯಕ್ತಿತ್ವವು ಅವನನ್ನು ಇತರರ ಪ್ರೀತಿಗೆ ಅರ್ಹನಾಗಿ ಮಾಡುತ್ತದೆ. ಅದು ಹುಡುಗನಾಗಿರಲಿ ಅಥವಾ ಹುಡುಗಿಯಾಗಿರಲಿ. ಇತರರ ಬಗ್ಗೆ ಕೀಳರಿಮೆ ಹೊಂದಿರುವ ವ್ಯಕ್ತಿಯನ್ನು ನಂಬಲು ಸಾಧ್ಯವಿಲ್ಲ. ಇಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಹಣ ಮತ್ತು ಸ್ಥಾನವನ್ನು ಪಡೆಯಲು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಬಹುದು. ಅಂತಹ ವ್ಯಕ್ತಿಗಳು ಯಾರಿಗಾದರೂ ಮೋಸ ಮಾಡಬಹುದು. ಅವರ ಪ್ರೀತಿಯ ಬಲೆಯಲ್ಲಿ ಸಿಲುಕಿಕೊಳ್ಳಬೇಡಿ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ವೈಯಕ್ತಿಕ ಜೀವನ ಹಾಳಾಗಬಹುದು. ಒಣಹುಲ್ಲಿನ ಬೆಂಕಿ. ಆಚಾರ್ಯ ಚಾಣಕ್ಯ ಹೇಳುತ್ತಾರೆ, ಎಲ್ಲಾದರೂ ನಾವು ಒಣ ಹುಲ್ಲಿಗೆ ಬೆಂಕಿಯನ್ನಿಟ್ಟರೆ ಅದು ಕ್ಷಣದಲ್ಲೇ ಹೊತ್ತಿ ಉರಿದು ಆರಿ ಹೋಗುತ್ತದೆ. ಅಂದರೆ ಅದು ಒಂದು ಕ್ಷಣ ಮಾತ್ರ ಸಂತೋಷವನ್ನು ನೀಡಬಲ್ಲದು. ಆದರೆ ಬೆಂಕಿಯ ಬೆಳಕು ಕತ್ತಲೆಯಾಗಿ ಬದಲಾಗುತ್ತದೆ. ಹಾಗೆಯೇ ಮಧುರವಾಗಿ ಮಾತನಾಡುವ ವ್ಯಕ್ತಿ ಕೆಲ ಕಾಲ ನಮ್ಮನ್ನು ಆಕರ್ಷಿಸಬಹುದು. ಅವರ ಮನಸ್ಸಿನಲ್ಲಿ ಬೆಳೆಯುತ್ತಿರುವ ತಪ್ಪು ಆಲೋಚನೆಗಳು ಭವಿಷ್ಯದಲ್ಲಿ ನಮಗೆ ತೊಂದರೆಯನ್ನುಂಟು ಮಾಡಬಹುದು. ಇಂತಹ ಸಹವಾಸ ಅಥವಾ ಸ್ನೇಹವನ್ನು ನೀವು ಮಾಡಲು ಹೋಗದಿರಿ. ಇಂಥವರು ಯಾವಾಗಲೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ನೀಡುತ್ತಾರೆ. ಕೆಟ್ಟ ವ್ಯಕ್ತಿಯಿಂದ ಲಾಭ. ಆಚಾರ್ಯ ಚಾಣಕ್ಯರ ಪ್ರಕಾರ ದುಷ್ಟ ವ್ಯಕ್ತಿಯು ಯಾರಿಗೂ ಸಂಬಂಧಿಯಲ್ಲ. ಅವರ ಸ್ನೇಹ ಮತ್ತು ದ್ವೇಷ ಎರಡೂ ನಿಮಗೆ ಕೆಡುಕನ್ನುಂಟು ಮಾಡುತ್ತದೆ. ಕೆಟ್ಟವನ ಸ್ನೇಹ ಮಾಡುವುದರಿಂದ ಏನಾದರೂ ಪ್ರಯೋಜನವಾದರೆ ಅದು ಅಲ್ಪಾವಧಿಯ ಸುಖ ಮಾತ್ರ. ಅಂತಹ ಜನರ ಸೇವೆಯಿಂದ ಪಡೆದ ಪ್ರಯೋಜನವು ಖಂಡಿತವಾಗಿಯೂ ಕ್ಷಣಿಕ ಆನಂದವನ್ನು ನೀಡುತ್ತದೆ. ಆದರೆ ಅವರ ದುರಾಸೆಯ ವ್ಯಕ್ತಿಯನ್ನು ತೊಂದರೆಗೆ ಸಿಲುಕಿಸುತ್ತದೆ. ದುಷ್ಟ ವ್ಯಕ್ತಿಯು ತನ್ನ ಸ್ವಂತ ಲಾಭಕ್ಕಾಗಿ ನಿಮ್ಮನ್ನು ತಪ್ಪು ಕೆಲಸಗಳಿಗೆ ಬಳಸಿಕೊಳ್ಳಬಹುದು. ನೀವು ಅವನ ಕೆಲಸವನ್ನು ಮಾಡಿದರೆ ಅವನು ನಿಮಗೆ ತೊಂದರೆ ಉಂಟು ಮಾಡಬಹುದು. ಹಾಗಾಗಿ ಸಂತವರಿಂದ ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳಿ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಈ ಮೇಲಿನ 3 ಜನರನ್ನು ಎಂದಿಗೂ ನಂಬಲು ಹೋಗಬಾರದು. ಇವರನ್ನು ನಂಬಿ ಹೋದರೆ ನಮಗೆ ಕ್ಷಣಿಕ ಸಂತೋಷವನ್ನು ಮಾತ್ರ ನೀಡುತ್ತದೆ. ಈ ವಿಷಯ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.